ನಿಮಗೆ ಗೊತ್ತಿದೆ. ವರ್ಷದುದ್ದಕ್ಕೂ ನಾವೆಲ್ಲರೂ ಅನೇಕ ದಿನಗಳ ಆಚರಣೆಯನ್ನು ಮಾಡ್ತಾಯಿದ್ದೇವೆ. ಒಂದು ದಿನ ಬರುತ್ತೆ ನರ್ಸ್ ಡೇ ಅಂತ ತಿಳ್ಕೊಂಡು, ಮತ್ತೊಂದು ಬರುತ್ತೆ ಮದರ್ಸ್ ಡೇ ಅಂತ ತಿಳ್ಕೊಂಡು, ಮತ್ತೊಂದು ದಿನ ಬರ್ತದೆ ಫಾದರ್ಸ್ ಡೇ ಅಂತ ತಿಳ್ಕೊಂಡು, ಮತ್ತೊಂದು ದಿನ ಬ್ರದರ್ಸ್ ಡೇ, ಮತ್ತೊಂದು ದಿನ ಚಿಲ್ಡ್ರನ್ಸ್ ಡೇ. ಎಷ್ಟು ಬರ್ತಾವೆ, ಒಂದು ಪರಿಸರ ದಿನ ಅಂತ ಬರ್ತದೆ, ಎಷ್ಟು ಬರ್ತಾವೆ, ದಿನ ಒಂದಿರ್ತದೆ. ಹೀಗೆ ಇವತ್ತು ಬಂದಿದೆ ಈ ಸರಣಿಯೊಳಗೆ ಯೋಗ ಮತ್ತು ಸಂಗೀತದ ದಿನ ಅಂತ. ನಿಮಗೆ ಯೋಗದ ದಿನ ಅಷ್ಟೇ ಗೊತ್ತದೆ, ಬಟ್ ಇವತ್ತು ಸಂಗೀತದ ದಿನವೂ ಕೂಡ. ಆದರೆ ಹೇಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮಹಾತ್ಮ ಗಾಂಧಿಯ ಜನ್ಮದಿನ ಒಂದೇ ಬಂದಾಗ ಬಹುಶಃ ಯಾರೂ ಶಾಸ್ತ್ರಿಗಳನ್ನು ಗಮನ ಕೊಡೋದಿಲ್ಲ, ಶಾಸ್ತ್ರಿಗಳ ಕುರಿತು, ಕೇವಲ ಮಹಾತ್ಮ ಗಾಂಧಿ ಕುರಿತು. ಹಾಗೆ ಇವತ್ತು ಸಂಗೀತದ ದಿನ ಇದ್ದರೂ ಕೂಡ ಅದು ನೇಪಥ್ಯಕ್ಕೆ ಸೇರಿರುತ್ತದೆ, ಯೋಗ ವಿಜೃಂಭಿಸ್ತಾ ಇದೆ. ಮೊದಲೇ ಅಜ್ಞಾತವಾಗಿದ್ದ ಯೋಗದ ಜಗತ್ತು ಶ್ರೀಸಾಮಾನ್ಯರಿಗೆ ತೆರೆದುಕೊಂಡ್ಬಿಡ್ತು. ಅದಕ್ಕೆ ಹಲವಾರು ಘಟನೆಗಳು, ಸನ್ನಿವೇಶಗಳು ಕಾರಣ ಅದು. ಕೇವಲ ಗುಹೆ ಗಂಹರಗಳಿಗೆ, ಸ್ವಾಮಿಗಳಿಗೆ, ಸನ್ಯಾಸಿಗಳಿಗೆ ಸೀಮಿತರಾಗಿದ್ದಂಥ, ಕೇವಲ ಆಧ್ಯಾತ್ಮಿಕ ಪಿಪಾಸುಗಳಿಗೆ ಸೀಮಿತವಾಗಿದ್ದಂಥ ಈ ಯೋಗ ಜ್ಞಾನ ಸಣ್ಣಗೆ ಸರ್ವಸಾಮಾನ್ಯರ ಮನಸ್ಸನ್ನು ತಟ್ಟಿಬಿಡುತ್ತು. ಇದಕ್ಕೆ ಅನೇಕ ಕಾರಣಗಳಿವೆ. BKS ಅಯ್ಯಂಗಾರ್ನಂಥವರು, ಪಟ್ಟಾಭಿರಾಮ್ ಜೋಯಿಷ್ನಂಥವರು, TT ಕೃಷ್ಣಮಾಚಾರ್ಯ ಅಂಥವರು, ಮಲ್ಲಾಳಹೇರಿ ರಾಘವೇಂದ್ರ ಸ್ವಾಮಿಗಳು, ಧೀರೇಂದ್ರ ಬ್ರಹ್ಮಚಾರಿ, ಇವರು ಮತ್ತು ಇತ್ತೀಚೆಗೆ ರಾಮದೇವ್ ಬಾಬಾ, ಹೀಗೆ ಅನೇಕ ಇವತ್ತು ಯೋಗ ಜಗತ್ತಿನೊಳಗೆ ಹೆಸರು ಮಾಡಿದಂಥ ಈ ಪ್ರವೃತ್ತಿಗಳು ಏನದಾರಲ್ಲ, ಯೋಗವನ್ನು ಒಂದು ಸೀಮಿತ ನೆಲೆಗೆ ತಂದಿಟ್ಬಿಟ್ರು. ಇದೊಂದು ದುರಂತ. ಯೋಗ ಅಂದರೆ ಕೇವಲ ಒಂದಿಷ್ಟು ಉಜ್ಜಾಯಿ, ಪ್ರಾಣಾಯಾಮ, ಬಂಧಗಳ ಕ್ರಿಯೆ ಅಂತ. ಹೌದಾ? ಅನೇಕ ಜಿಮ್ನಾಸ್ಟಿಕ್ ಟೈಪ್ ಈ ಕಾಲನ್ನು ತೆಗೆದುಕೊಂಡು ಆ ಕಾಲ ಮೇಲೆ ಹೆಗಲ ಮೇಲೆ ಹಾಕೋದು, ಅಲ್ಲಿದ್ದಕ್ಕೆ ಕೈ ತೊಗೊಂಡು ಇಲ್ಲಿ ಹಾಕೋದು, ಈ ಥರ ಯಾರು ಹೆಚ್ಚು ಫ್ಲೆಕ್ಸಿಬಿಲಿಟಿ ಬರ್ಕೊಂಡಿರ್ತಾರೆ ಅವರು ಅನೇಕ ವಿವಿಧ ರೀತಿಯ ಆಸನಗಳನ್ನು ಹಾಕಿದರು. ಅದುವೇ ಯೋಗ ಅಂತ ತಿಳ್ಕೊಂಡು ಜಗತ್ತು ಭ್ರಮಿಸಿಬಿಡ್ತು. ಅದಿರಲಿ, ಯಾವುದನ್ನು ಯೋಗ ಅಂತ ಭ್ರಮಿಸಿತ್ತು ಜಗತ್ತು, ಆ ಯೋಗ ಅದು ಹೇಗೆ ಮಾಡಿದ್ರು ಕೂಡ ಅದು ಕೇವಲ ಯೋಗದ ಒಂದು ಆಸನದೊಳಗೆ ಇದ್ದರೂ ಕೂಡ ಅದು ಆ್ಯಕ್ಚುಲಿ ಫಲಕಾರಿ ಆಗಿಬಿಡ್ತು. ಫಲ ಕೊಡ್ತಾ ಇದೆ, ಅನೇಕ ರೀತಿಯ ಫಲ ಕೊಡ್ತಾ ಇದೆ, ಫಲಿತಾಂಶ ಕೊಡ್ತಾ ಇದೆ. ಅದಕ್ಕೆ ಯೋಗ ಎಂಬ ಈ ಆಸನಗಳ ಕಡೆಗೆ ಜಗತ್ತು ಜ್ಯೋತಿ ಬಿದ್ದಿದೆ. ಆದರೆ ಹೇಗೆ ಇರ್ತದಂದ್ರೆ, ನೀರೊಳಗಿದ್ದು ಬಾಯಾರಿ ಸಾಯುವ ಅಗಸನಂತೆ ಆಗಿತ್ತು ನನ್ನ ಸ್ಥಿತಿ ಅಂತಿಕೊಂಡು ಒಬ್ಬ ಶರಣರು ಹೇಳ್ತಾರೆ. ನೀರೊಳಗೆ ಇದ್ದಾರ ನೀರೊಳಗಿದ್ದು ಬಾಯಾರಿ ಸಾಯುವ ಅಗಸನಂತಾಗಿತ್ತು ನಮ್ಮ ಸ್ಥಿತಿ ಅಂತಿಕೊಂಡು. ಹಾಗೆ ಒಂದು ಸಲ ಒಂದು ಸಮುದ್ರದಿಂದ ಒಂದು ಆಮೆ ಬರ್ತದೆ ಬಾವಿಯೊಳಗಿನ ಕಪ್ಪೆ ಕೇಳ್ತದೆ, ಸಮುದ್ರ ಅಂದರೆ ಏನು ಅಂತ ಕೇಳ್ತದೆ. ಆ ಕಪ್ಪೆ ಹೇಳ್ತದೋ, ಅದು ಆಮೆ ಹೇಳ್ತದೋ, ಅದು ಕಪ್ಪೆ ಅಂತ ಹೇಳೋಣ, ಆಮೆ ಅಂತ ಹೇಳೋಣ, ಮೀನು ಅಂತ ಹೇಳೋಣ, ಸಮುದ್ರದೊಳಗೆ ಇರ್ತದವ ಎಲ್ಲ. ಆದರೆ ಅವಕ್ಕೆ ಸಮುದ್ರದ ಬಗ್ಗೆ ಗೊತ್ತೇ ಇಲ್ಲ. ತಾವೆಲ್ಲಿರ್ತೀವೋ ಅದು ಅದ್ರ ಬಗ್ಗೆನೇ ಗೊತ್ತಿಲ್ಲ. ಹಾಗೆ ನಮ್ಮ ಸ್ಥಿತಿಯೂ ಕೂಡ ನಾವು ಯೋಗ 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 ಅಂತ ಬಡ್ಕೊಳ್ತಾ ಇದ್ದೀವಿ. ಯೋಗದ ಬಗೆಗೆ ಹೇಳ್ತಾ ಇದ್ದೀವಿ, ಯೋಗದ ಬಗ್ಗೆ ನೂರಾರು ಪ್ರವಚನ ಕೊಡ್ತಾ ಇದ್ದೀವಿ, ಯೋಗ ಗುರು ಆಗಿದ್ದೀವಿ, ಯೋಗ ಸಾಧಕರಾಗಿದ್ದೀವಿ. ಆದರೆ ಬಂತೇನು? ಯೋಗದ ಮೂಲ ಆಶಯ ಏನಿತ್ತು? ಯೋಗದ ಮೂಲ ಗುರಿ ಏನಿತ್ತು? ಯಾರಿಗೂ ಗೊತ್ತಾಗಲಿಲ್ಲ. ಅದನ್ನು ನಾವು ಮುಟ್ಟಲಿಲ್ಲ, ತಟ್ಟಲಿಲ್ಲ. ಕೇವಲ ಒಂದು ಶಾರೀರಿಕ ಆರೋಗ್ಯದ ಕಡೆ ಗಮನ ಕೊಟ್ಟಿವಿ ನಾವು. ಆದರೆ ಶಾರೀರಿಕ ಆರೋಗ್ಯಕ್ಕೆ ಮೂಲ ಕಾರಣವಾದಂಥ
ಮಾನಸಿಕ ಆರೋಗ್ಯವನ್ನು ಮರೆತು ಬಿಟ್ಟಿವಿ. ಅದಕ್ಕಿಂತ ಹೆಚ್ಚಿಗೆ ಭಾವನಾತ್ಮಕ ಆರೋಗ್ಯದತ್ತ ಲಕ್ಷ್ಯ ಕೊಡಲೇ ಇಲ್ಲ. ಯೋಗ ಅನ್ನೋದು ನಮ್ಮ ಜೀವನ ಶೈಲಿ ಅಂತ ತಿಳಿಯಲೇ ಇಲ್ಲ. ಹೀಗೆ ಯೋಗ ಪ್ರಚಾರ ಆಯಿತು. ಇವತ್ತು ಜಗತ್ತು ಯೋಗದ ಕಡೆಗೆ ವಾಲಿದೆ ಅಂತಾರೆ, ಯೋಗವನ್ನು ಸಾಧನೆ ಮಾಡ್ತಾ ಇದೆ ಅಂತಾರೆ, ಯೋಗದ ಬಗೆಗೆ ಕ್ರೇಜ್ ಶುರುವಾಗಿದೆ. ಆದರೆ ಆಯ್ತೇನು ದವಾಖಾನೆಗಳು ಕಮ್ಮಿ ಆದವ, ಅತ್ಯಾಚಾರ ಕಮ್ಮಿ ಆಯಿತಾ, ಕಳ್ಳತನ ಕಮ್ಮಿ ಆಯಿತಾ, ಮತ್ತೊಬ್ಬರಿಗೆ ಅನ್ಯಾಯ ಮಾಡೋದು ಕಮ್ಮಿ ಆಯಿತಾ, ಸಂಗ್ರಹ ಮಾಡೋದು ಕಮ್ಮಿ ಆಯಿತಾ? ಏನು ಯೋಗ ಏನು ಹೇಳುತ್ತೋ ಅದನ್ನೆಲ್ಲ ನಾವು ಮಾಡಲೇ ಇಲ್ಲ. ಕೇವಲ ಆಸನವನ್ನು ಮಾತ್ರ ಮಾಡಿದೆವು, ಕೇವಲ ಒಂದಿಷ್ಟು ಪ್ರಾಣಾಯಾಮ ಮಾಡಿದೆವು. ಇದೇ ದೊಡ್ಡ ಭ್ರಮೆ. ನಾನು ಈ ಮಾತನ್ನು ಹೇಳಿದರೆ ನೀವು ಒಪ್ಪೋದೇ ಇಲ್ಲ. ಇವರು ಯೋಗದ ದ್ವೇಷಿ ಅಂತ ಹೇಳ್ಕೊಳ್ತೇವೆ ನಾವು. ನಾನು ಯೋಗದ ಅತ್ಯಂತ ಭಕ್ತ, ಅತ್ಯಂತ ಪ್ರೇಮಿ, ಯೋಗದ ಪ್ರೇಮಿ ನಾನು. ಆದರೆ ಒಂದು ವಿಷಾದ ಅಂದ್ರೆ ನಾವೆಲ್ಲರೂ ಯೋಗವನ್ನು ಬಳಸಿಕೊಳ್ಳೋ ರೀತಿ ಅಷ್ಟೇ ಕಾರಣ. ಆತ್ಮೀಯರೇ, ಯೋಗವು ನಾವೇನು ತಿಳ್ಕೊಂಡಂತೆ ಅಲ್ಲ. ಯೋಗದೊಳಗಿದ್ದು ನಾವು ಯೋಗವನ್ನು ಗೊತ್ತು ಮಾಡಿಕೊಂಡಿಲ್ಲ, ಯೋಗವನ್ನು ಅರ್ಥ ಮಾಡಿಕೊಂಡಿಲ್ಲ. ಯೋಗವನ್ನು ಕಲಿಸ್ತೇವೆ, ಯೋಗವನ್ನು ಮಾಡ್ತೇವೆ, ಯೋಗವನ್ನು ಹೇಳ್ತೇವೆ, ಯೋಗವನ್ನು ಓದ್ತೇವೆ, ಆದರೆ ಅದು ಯಾವುದು ಯೋಗ ಅಲ್ಲವೇ ಅಲ್ಲ. ಹಾಗೆ ಮನುಷ್ಯ ಧರ್ಮಕ್ಕಾಗಿ ಸಾಯ್ತಾನ, ಧರ್ಮವನ್ನು ಪ್ರೀತಿಸ್ತಾನ, ಧರ್ಮವನ್ನು ಭಕ್ತಿ ಮಾಡ್ತಾರೆ ಧರ್ಮದ ಬಗ್ಗೆ ಕುರಿತು. ಆದರೆ ಅವರಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತೇ ಇರುವುದಿಲ್ಲ. ಹಾಗೆ ಯೋಗದ ಬಗ್ಗೆ ಮಾತಾಡುವ, ಯೋಗದ ಬಗ್ಗೆ ಕೇಳುವ, ಯೋಗದ ಕುರಿತು ಓದುವ ನಮಗೆ ಯೋಗ ಇನ್ನೂ ಅರ್ಥನೇ ಆಗಿಲ್ಲರಿ. ಏನೇನೋ ಯೋಗ ಅಂದರೆ ತಿಳಿಯದ ಗುರುಗಳ ಹತ್ರ ನಾವು ಕಲಿತೀವಿ, ನಾವೆಷ್ಟು ತಿಳ್ಕೊತೀವಿ. ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನಡೆದಿದೆ ಹೀಗೆ. ನಾ ಯೋಗ ಮಾಡ್ತೀನಿ, ನೀ ಯೋಗ ಮಾಡ್ತೀನಿ. ಏನು ಮಾಡಿದಿರಿ? ನಿಮ್ಮ ಕಾಮನೆಗಳು ಕಮ್ಮಿ ಆದವಾ? ನೀವು ಮೋಸ ಮಾಡೋದು ಕಮ್ಮಿ ಆಯ್ತಾ? ಹೆಂಡ್ರಿಗೆ ಮೋಸ ಮಾಡೋದು ಕಮ್ಮಿ ಆಯ್ತಾ? ಹೆಂಡ್ರಿಗೆ ಹೊಡೆದು ಕಮ್ಮಿ ಆಯ್ತಾ? ಏನು ಭ್ರಷ್ಟಾಚಾರ ಮಾಡೋದು ಕಮ್ಮಿ ಆಯ್ತಾ? ನೋಡಿಕೊಡ್ರಲ್ಲ. ಇದೆಲ್ಲ ಯೋಗ ಅಂತ ತಿಳ್ಕೊಂಡ್ರೆ ನಾನೇನು ಮಾಡಲಿ? ಅದಾಗಿ ಸಹಿತ ಇವತ್ತು ಯೋಗದ ದಿನ ಅದ, ಯೋಗದ ದಿನ ಮಾಡಿರಿ, ಸಾಧನೆ ಮಾಡಿರಿ. ಆದರೆ ಇಷ್ಟಕ್ಕೆ ನಿಲ್ಲಿಬಿಡ್ರಿ. ನೀವೇನು ಎಲ್ಲಿದ್ದೀರೋ ಅದು ಯೋಗದ ಆರಂಭ ಅಷ್ಟೇ, ಅಂತ್ಯ ಅಲ್ಲ. ಆ ಯೋಗದ ಸಾಧನೆಗೆ ಅಂತ್ಯ ಅನ್ನೋದೇ ಇಲ್ಲ, ಆರಂಭದ. ಇದು ನೀವು ಮಾಡ್ತಾ ಇರೋದು ಯೋಗದ ಆರಂಭದ ದಿನ ಅಷ್ಟೇ. ಬಟ್ ಅಲ್ಲೇ ನಿಂತುಬಿಡ್ತೀರಿ ನೀವು. ಮತ್ತು ಕೆಲವು ಜನ ಯೋಗ ಸಾಧಕರಿದ್ದೀರಿ. ಎಂದಿಗಿಂತಲೂ ಇವತ್ತು ಸಾವಿರಾರು ಲಕ್ಷಾವಧಿ ಕೋಟಿಗಟ್ಟಲೆ ಜನ ಧರ್ಮ ಜಾತಿ ಪಂಥ ಮೀರಿ ಯೋಗದ ಸಾಧನೆ ಮಾಡ್ತಾ ಇದೆ. ಆದರೆ ಏನು ಮಾಡೋದು? ದುರಂತ ಏನಪ್ಪ ಅಂದರೆ ಯೋಗದ ಬಗ್ಗೆ ಗೊತ್ತೇ ಇಲ್ಲ. ಅವರು ಯೋಗ ಮಾಡೋದು ಸ್ಟಾರ್ಟ್ ಮಾಡಿದರು, ಯೋಗದ ಪ್ರಾರಂಭದ ಮುನ್ನೆಲೆಗೆ ಬಂದು ನಿಂತರು, ಆದರೆ ಮುಂದೆ ಹೋಗಲೇ ಇಲ್ಲ. ಇದುವೇ ಯೋಗ ಅಂತ ಭ್ರಮಿಸಿದರು. ಪೂರ್ಣ ಪ್ರಮಾಣದ ಅದರ ಪ್ರಯೋಜನ ಪಡೀಲೇ ಇಲ್ಲ. ಇದಕ್ಕೇನಂತೀರ? ಆದಾಗ್ಯೂ ಸಹಿತ ನೀವು ಮಾಡ್ತಾಯಿದ್ದೀರಿ. ನಿಮ್ಮೆಲ್ಲರಿಗೂ ಯೋಗದ ದಿನ ಆಚರಣೆಯನ್ನು ಮಾಡ್ತಾ ಇದ್ದೀರಲ್ಲ, ನಿಮ್ಮೆಲ್ಲರಿಗೂ ಯೋಗ ದಿನದ ಶುಭೇಚ್ಛೆಗಳು, ಶುಭಕಾಮನೆಗಳು. ನಿಜವಾದ ಯೋಗದ ಜ್ಞಾನ ನಿಮಗೆ ಒದಗಲಿ. ಯಾಕಂದರೆ ಹೇಳ್ತಾರಲ್ಲ, ಯೋಗದ ವ್ಯಾಖ್ಯಾನಗಳನ್ನು ಓದಿದ್ರೆ ಮೊದಲು ಯೋಗದ ವ್ಯಾಖ್ಯಾನ ಹೇಳ್ತದ, ಇಟ್ ಈಸ್ ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್. ಯೋಗ ಈಸ್ ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್. ಯೋಗ ಅನ್ನೋದು ಆತ್ಮ ಸಾಕ್ಷಾತ್ಕಾರದ ಒಂದು ವಿಜ್ಞಾನ ಅಂತ ಹೇಳ್ತದೆ. ಮತ್ತು ನಮಗೆ ಆತ್ಮ ಅನ್ನೋದು ಗೊತ್ತಿಲ್ಲ, ಸಾಕ್ಷಾತ್ಕಾರ ಅಂತೂ ಮೊದಲೇ ಗೊತ್ತಿಲ್ಲ. ಮತ್ತು ಏನು ಮಾಡಿಕೊಂಡ್ರಿ ನೀವು? ಯೋಗ ಮಾಡ್ತೀನಿ ಅಂತಿರಲ್ಲ, ಈ ವ್ಯಾಖ್ಯಾನವನ್ನು ಕೇಳಿ. ಯೋಗವು ಆತ್ಮ ಸಾಕ್ಷಾತ್ಕಾರದ ಒಂದು ವಿಜ್ಞಾನ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರ ಯೋಗವನ್ನು ಮಾಡ್ತಾ ಪತಂಜಲಿ ಮಹರ್ಷಿಯೇ ಹೇಳ್ತಾರೆ, ಯೋಗ ಚಿತ್ತ ವೃತ್ತಿ ನಿರೋಧ. ಚಿತ್ತ ವೃತ್ತಿ ನಿರೋಧವೇ ಯೋಗ ಅಂತ ಹೇಳ್ತಾರೆ ಅವರು. ನಿಮಗೆ ಚಿತ್ತ ಅನ್ನೋದು ಗೊತ್ತಿಲ್ಲ, ಚಿತ್ತದ ವೃತ್ತಿಗಳು ಗೊತ್ತಿಲ್ಲ, ಅದನ್ನು ನಿಯಂತ್ರಣ ಮಾಡೋದು ಗೊತ್ತಿಲ್ಲ. ಅದರ ಒಂದು ಫಲ ಇದು. ನಮಗೆ ಗೊತ್ತಿಲ್ಲ,
ನಮ್ಗೆ ಗೊತ್ತಿರೋದು ಆ ಅಷ್ಟಾಂಗ ಯೋಗದ 3ನೇ ಭಾಗ ಆದಂಥ ಆಸನ. ಆಸನ. ಅದೇ ಪತಂಜಲಿ ಮಹರ್ಷಿ ಹೇಳ್ತಾರೆ, ಸ್ಥಿರ ಸುಖಂ ಆಸನಂ, ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ. ಸ್ಥಿರವಾದ ಶರೀರವನ್ನು, ಮುಂದೆ ಸ್ಥಿರವಾದ ಮನಸ್ಸನ್ನು ಪಡ್ಕೋಬೇಕು. ಅದುವೇ ಯೋಗದ ಮೂಲ ಗುರಿ. ನೀವು ಸ್ಥಿರತೆಯೊಳಗೆ ಇದ್ದೀರಾ, ಚಂಚಲರಾಗಿದ್ದೀರಿ, ನಿಮ್ಮ ದೇಹ ಚಂಚಲವಾಗಿದೆ, ಮನಸ್ಸೊತ್ತು ಅತ್ಯಂತ ಚಂಚಲದ. ಹೀಗೆ ಶರೀರ ಮತ್ತು ಮನಸ್ಸುಗಳ ಚಂಚಲತೆಯೊಳಗೆ ಏನು ಯೋಗ ಸಾಧನ ಮಾಡಬಲ್ಲರಿ? ಸಮತ್ವಂ ಯೋಗ ಮುಚ್ಚತೆ ಅಂತ ಹೇಳ್ತದೆ ಯೋಗ. ಏನು ಸಮತ್ವದ? ಬಾಡಿ ಆ್ಯಂಡ್ ಮೈಂಡ್ನೊಳಗೆ ಸಮತ್ವ ಇಲ್ಲ, ರಾಗ ದ್ವೇಷಗಳಲ್ಲಿ ಸಮತ್ವ ಇಲ್ಲ, ಪ್ರೀತಿ ದ್ವೇಷಗಳಲ್ಲಿ ಸಮತ್ವ ಇಲ್ಲ, ಏನು ಸಮತ್ವವೇ ಇಲ್ಲ. ಸಮತ್ವವೇ ಇಲ್ಲದ ಯೋಗದಿಂದ ಫಲ ಏನು ಬಂತು ನಿಮಗೆ? ಯೋಗದ ಮೂಲ ವ್ಯಾಖ್ಯಾನವನ್ನು ತಿಳಿದುಕೊಳ್ಳಿರಿ, ಯೋಗವನ್ನು ಪೂರ್ಣವಾಗಿ ತಿಳಿದುಕೊಳ್ಳಿ, ಆಮೇಲೆ ಸಾಧನೆ ಮಾಡಿ. ಯೋಗ ಅನ್ನೋದು ಒಂದು ಅಂತರಂಗದ ಪ್ರಕ್ರಿಯೆ. ಯೋಗ ಅನ್ನೋದೊಂದು ಸಂಯೋಗ. ಎದುರು ಸಂಯೋಗ? ನಾವು ಏನನ್ನು ತಿಳಿದುಕೊಳ್ಳುತ್ತೇವೋ, ಅಂದರೆ ನಾವು ಏನು ತಿಳಿದುಕೊಳ್ತೀವಿ ಅದರಂತೆ ಮಾಡೋದು. ಈಗ ನೀವು ಯೋಗವನ್ನು ತಿಳಿದುಕೊಂಡ್ರಿ, ಅದನ್ನು ಮಾಡೋದಿಲ್ಲ. ಯೋಗವನ್ನು ತಿಳಿದುಕೊಂಡ್ರಿ, ಆದರೆ ಮಾಡೋದಿಲ್ಲ. ಯೋಗ ಹೇಳ್ತದೆ ಏನು ತಿಳಿತೀರಿ, ಜ್ಞಾನ. ಜ್ಞಾನ ಮತ್ತು ಕ್ರಿಯೆಗಳ ಸಮನ್ವಯತೆ ಅಂತ ಹೇಳ್ತದೆ ಯೋಗ. ಜ್ಞಾನ ಮತ್ತು ಕ್ರಿಯೆಗಳ ಸಂಗಮ ಅಂತ ಹೇಳ್ತದೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ. ಏನು ಹೇಳ್ತದೆ ವಚನಗಳಲ್ಲಿ? ಜ್ಞಾನ ಅಂದರೆ ಏನಪ್ಪ ಅಂತಂದರೆ ಅರಿವು ಅಂತಾರೆ, ತಿಳುವಳಿಕೆ ಅಂತಾರೆ. ಪರಸತಿಯ ನೊಲ್ಲೆ ಪರಸತಿಯ ರಮಿಸಬಾರದೆಂಬುದೇ ಅಂತ ತಿಳ್ಕೊಳ್ಳೋದೇ ಜ್ಞಾನ, ಅದರಂತಿರುವುದೇ ಕ್ರಿಯೆ. ಹೌದಾ? ಹೌದಾ? ಇಂಥ ಒಂದು ಜ್ಞಾನ ಮತ್ತು ಕ್ರಿಯೆಗಳ ಸಂಗಮ ಆಗಬೇಕು ಯೋಗ. ಯೋಗ ಅಂದರೆ ಏನು ಅಂತ ತಿಳ್ಕೊಂಡಿವಿ, ಮಾಡಲಿಲ್ಲ ಅಂದರೆ ಪ್ರಯೋಜನ ಏನು? ಆದ ಕಾರಣ ಯೋಗದ ಕಡೆಗೆ, ಯೋಗದ ಆಳಕ್ಕಿಡಿರಿ. ಯೋಗದ ಈಗ ಏನಿದ್ದೀರಿ ಇಲ್ಲಿಂದ ಮುಂದೆವರಿರಿ ಅಂದಾಗ ಯೋಗದ ಮಹಾತ್ಮೆ ಗೊತ್ತಾಗ್ತದೆ, ಯೋಗದ ಮಹತ್ವ ಗೊತ್ತಾಗ್ತದೆ. ಇದು ನೀವು ಮಾಡ್ತೀರಿ ಮುಂದಿನ ದಿನಮಾನಗಳಲ್ಲಿ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಶರಣಾರ್ಥಿ. ಯೋಗ ದಿನದ ಶುಭಾಶಯಗಳು ನಿಮಗೆಲ್ಲ.